ತುಂಬ ಶಾರ್ಟ್ ಟೈಮ್ ಅನಿಸುತ್ತೆ ಸರ್ ನೀವು ಬಂದಿದ್ದು ದಿಢೀರಂತ ನೀವು ಅಭ್ಯರ್ಥಿ. ಹೌದೌದು, ಕಾರ್ಯಕರ್ತರಲ್ಲಿ ಆ ಸಮನ್ವಯ ಮಾಡೋ ಪ್ರಯತ್ನ ನಮ್ಮೆಲ್ಲ ನಾಯಕರು ಮಾಡಿದ್ರು, ಕಾಂಗ್ರೆಸ್ ನಾಯಕರೆಲ್ಲ ಹೇಳಿದ್ರು. ಆದರೆ ಎರಡೂ ತದ್ವಿರುದ್ಧ ಮನಸ್ಥಿತಿಯ ಕಾರ್ಯಕರ್ತರಿದ್ದರು. ಈಗ ಬಿ ಜೆ ಪಿಯಿಂದ ನನ್ನ ಬೆಂಬಲಿಗರು ಬಿ ಜೆ ಪಿ ಜೊತೆಲಿ ಗುರುತಿಸ್ಕೊಂಡಿದ್ವಿ. ಆಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎನ್ ಡಿ ಎ ಜೊತೆಲಿ ಕೆಲಸ ಮಾಡಿದ್ವಿ, ಜೆ ಡಿ ಎಸ್ ಜೊತೆಲಿ ಕೆಲಸ ಮಾಡಿದ್ವಿ. ಪುನಃ ಈ ಚುನಾವಣೆಯಲ್ಲಿ ಅವರು ಒಂಥರ IPL ಮ್ಯಾಚ್ ಥರ ಆಟಗಾರರು ಟೀಮಿಂದ ಟೀಮಿಗೆ ಬದಲಾಯಿಸ್ತಾರಲ್ಲ, ಹಂಗೆ ನಮ್ಮದು ಇದೊಂಥರ ಈ ಚುನಾವಣೆ ಹೋದ ಸಾರಿ ಬೇರೆ ಟೀಮು. ಇದೇ ನಾವು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದಾಗ ಇವರೆಲ್ಲ ವಿರೋಧವಾಗಿದ್ದರು. ಪುನಃ ಇವ್ರ ಪರ ಇವತ್ತು ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಎನ್ ಡಿ ಎ ಪರ ಕೆಲಸ ಮಾಡಿದಾಗ ವಿರುದ್ಧವಾಗಿದ್ದಾರೆ. ಒಂದು ರೀತಿ ವಿಚಿತ್ರ ಸನ್ನಿವೇಶ. ನೋಡಬೇಕು ಮತದಾರರ ನಿರ್ಣಯ, ತೀರ್ಮಾನ. ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದ್ರಿಂದಾಗಿ ಗ್ಯಾರಂಟಿಗಳು ಕೂಡ ಇದೆ, ಸಾಕಷ್ಟು ಯೋಜನೆಗಳಿದೆ ಕಾಂಗ್ರೆಸ್, ಇವು ಕೈ ಹಿಡಿದಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಆ ಥರ ಇಲ್ಲ. ನನಗೆ ಅದು ಒಳ್ಳೆಯ ಭಾವನೆ ಇದೆ. ಆಡಳಿತ ಪಕ್ಷ ಇದೆ, ಗ್ಯಾರಂಟಿಗಳು ಕೈ ಹಿಡಿದಿದೆ, ಅವ್ರು ಮಾಡ್ತಕ್ಕಂಥ ಅದೇ ಹೇಳಿಲ್ವ. ಈಗ ಈ ಸರ್ಕಾರದ ಇದೊಂದು ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಅಂತೀವಲ್ಲ, ಹಂಗೆ ಸರ್ಕಾರದ ಯೋಜನೆಗಳು, ಅವರ ಗ್ಯಾರಂಟಿಗಳು, ಅದಕ್ಕೆಲ್ಲ ಪೂರಕವಾಗಿ ಈ ಚುನಾವಣೆ ರಿಸಲ್ಟು ಅದೆಲ್ಲ ಸರಿ ತಪ್ಪು ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಯೋಗೇಶ್ವರ್ ಅವರ ಲೆಕ್ಕಾಚಾರ ಏನಾದರೂ ತಪ್ಪಿದೆಯಾ ಸರ್? ನಾವು ನೋಡ್ರಿ, ನಮಗಿದ್ದಂಥ ಕಾಲಾವಧಿನಲ್ಲಿ ನಮ್ಮದೆಲ್ಲ ಹೋರಾಟ ಮಾಡಿದ್ದೀವಿ. ಎರಡು ಪಕ್ಷದ ಮುಖಂಡರುಗಳು ಹೋರಾಟ ಮಾಡಿದ್ದೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಲೆಕ್ಕಾಚಾರ ಅಂದರೆ ಲೆಕ್ಕಾಚಾರ ಮಾಡೋರು ಮತದಾರರಲ್ವಾ. ಇವತ್ತು ನಾವು ಏನೇ ಮಾಡ್ಬೋದು, ಅವರು ಹೋರಾಟ ಮಾಡಿದ್ದಾರೆ, ನಾವು ಹೋರಾಟ ಮಾಡಿದ್ವಿ, ಎರಡು ಪಕ್ಷಗಳು ಪ್ರಬಲ ಹೋರಾಟ ಮಾಡಿದ್ದೀವಿ. ಆದರೆ ಅವ್ರದ್ದೊಂದಂದರೆ ದೇವೇಗೌಡರು ಒಂದು ದೈತ್ಯ ಶಕ್ತಿ. ನಾವು ಏನೇ ಹೇಳಿದ್ರು ದೇವೇಗೌಡರಿಗೆ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ, ಕುಮಾರಸ್ವಾಮಿ ಬೈದರೆ ಸಹಿಸ್ಕೋದೇ ಇರ್ತಕ್ಕಂಥ ಸಮುದಾಯ ಒಂದಿದೆ. ಅದರಲ್ಲೂ ಅವ್ರನ್ನ ನೇರ ಟೀಕೆ ಮಾಡಿದಾಗ ಒಟ್ಟಾರೆ ಸಮುದಾಯ ಏನಾದ್ರು ಕ್ರೋಢೀಕರಣ ಆಗಿಬಿಟ್ಟಿದ್ರೆ ನಮಗೆ ತೊಂದರೆ ಆಗ್ಬೋದು. ಜೊತೆಗೆ ಅವರು ಒಂದು ಪ್ರಾದೇಶಿಕವಾಗಿ ಆ ನೆಲೆಗಟ್ಟಿಟ್ಕೊಂಡೇ ಬಂದವರು. ನೋಡಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ JDS BJP ಒಂದಾದ ಮೇಲೆ ಕಾಂಗ್ರೆಸ್ಗಿಂತ 25,000 ಲೀಡ್ ಬಂದಿತ್ತು. ಕಾಂಗ್ರೆಸ್ಸಿನ ಸ್ಥಿತಿನೂ ಅಷ್ಟು ಫೇವರಬಲ್ ಆಗಿ ಇರಲಿಲ್ಲ ಇಲ್ಲಿ. ಅಂಥದ್ದು ನಾನು ಒಂದು 2 ಸಾರಿ ಗೆದ್ದಿದ್ದೀನಿ ಕಾಂಗ್ರೆಸ್ಸಿಂದ. ಆದರೆ ನಾನು ಪಾರ್ಟಿ ಬಿಟ್ಟ ಮೇಲೆ ಇಲ್ಲಿ ಚೇತರಿಸ್ಕೊಂಡಿರಲಿಲ್ಲ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುರೇಶ್ ಅವರು ಒಂದಷ್ಟು ಮತ ಬಂದಿತ್ತು. ಅದು ಬೇರೆ ಬೇರೆ ಕಾರಣಕ್ಕೆ ದೇವೇಗೌಡರ ವಿರೋಧಿ ಮತ ಹಾಕ್ತಿರೋಲ್ಲ ಸುರೇಶ್ಗೆ ಹಾಕಿರ್ತಾರೆ. ಪಾರ್ಲಿಮೆಂಟ್ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ, ಇದು ಉಪಚುನಾವಣೆ. ಏನು ಆತ್ಮವಿಶ್ವಾಸ ಏನು ಕುಗ್ಗಿಲ್ಲ. ಪೊಲಿಟಿಕಲ್ ಅನಾಲಿಸಿಸ್ ಮಾಡುವಾಗ ಸಮಾನವಾಗಿ ನಾವು ಯೋಚನೆ ಮಾಡಿದಾಗ ಈಗೂ ಆಗಿರ್ಬೋದು. ಯೋಗೇಶ್ವರ್ ಕೂಡ ಅದೇ ಸಮುದಾಯಕ್ಕೆ ಸೇರ್ತಾರೆ. ಯೋಗೇಶ್ವರು ಸೇರ್ತಾರೆ, DK ಶಿವಕುಮಾರ್ ಸೇರ್ತಾರೆ, DK ಸುರೇಶ್ ಸೇರ್ತಾರೆ, ಬಾಲಕೃಷ್ಣ ಸೇರ್ತಾರೆ. ನಾವೆಲ್ಲ ಅದೇ ಸಮುದಾಯ ಆದರೂ ಕೂಡ ಇನ್ನೂ ನಮ್ಮ ಜನ ನಮ್ಮನ್ನು ಸ್ವೀಕಾರ ಮಾಡಿದಾಗ ಅದು ನಾವು ಸಮುದಾಯದ ಲೀಡರ್ ಆಗ್ತೀವಿ. ಇನ್ನೂ ಅವ್ರ ಕುಟುಂಬಕ್ಕೆ ನಮ್ಮ ಸಮುದಾಯ ಅಂಟ್ಕೊಂಡಿದೆ. ನೋಡೋಣ ಈ ಚುನಾವಣೆ ಫಲಿತಾಂಶ ಆದಮೇಲೆ ಏನಾಗುತ್ತೆ. ಸರ್, ನಿಮ್ಮ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ನೀವು ಯಾವಾಗಲೂ ಕೂಡ ನಾವು ಗೆಲ್ತೀವಿ ಅಂತ ಎಲ್ಲೂ ಹೇಳೋದಿಲ್ಲ. ನೋಡ್ರಿ, ತಂತ್ರಗಾರಿಕೆ ಇಲ್ಲ ರೀ. ನೋಡ್ರಿ, ನಾನು 2 ಚುನಾವಣೆ ಲಾಸ್ಟ್ ಸೋತಿಲ್ವೇನ್ರಿ? ನಾನು ತಂತ್ರಗಾರಿಕೆ ಎಲ್ಲಿದೆ ವೆಂಕಟೇಶ್? ನಾನು ಚುನಾವಣೆ ಲಾಸ್ಟ್ ಟೈಮ್ 2 ಚುನಾವಣೆ ಸೋತಿದ್ದೇನೆ. ಸೋಲ್ತೀವಿ ಅಂತಲೇ ಹೇಳಿದ್ದೀನಿ, ಗೆಲ್ತೀವಿ ಅಂತ ಹೇಳಿಲ್ಲ. ನಾನು ಮನಸ್ಸಲ್ಲಿ ಬಂದರೆ ಭಾವನೆಗೆ ಹೇಳಿದ್ದೀನಿ. ಅದು ಹೆಂಗೆ ಬೇಕಾದ್ರೆ ರಿಸಲ್ಟ್ ಆಗ್ಬೋದು. ಈಗ ಲಾಸ್ಟ್ 2 ಚುನಾವಣೆನ ನಾನು ಸೋತೇ ಇದ್ದೀನಿ. ನಾನಿಲ್ಲ ಚುನಾವಣೆಗಳನ್ನು ಗೆಲ್ತೀನಿ ಅಂತ ಹೇಳಿದ್ದೆ, ಸೋಲ್ತೀನಿ ಅಂತ ಹೇಳಿದ್ದೀನಿ, ಸೋತೂ ಇದ್ದೀನಿ. ನಮ್ಮ ಕಾರ್ಯಕರ್ತರ ಮುಖಂಡರುಗಳಿಗೆ ಈ ಚುನಾವಣೆ ಆದಮೇಲೆ ಈ ಜೂಜು ಗ್ಯಾಮ್ಲಿಂಗ್ ಯಾರು ಆಡಬೇಡ್ರಪ್ಪ, ಸುಮ್ಮನೆ ಎಲ್ಲ ಅನಾವಶ್ಯಕವಾಗಿ ಇವೆಲ್ಲ ನ್ಯೂಸೆನ್ಸು, ಕಾನೂನು ವಿರುದ್ಧವಾದಂಥ ವಿಚಾರ ಇವೆಲ್ಲ. ಈಗ ಕಾನೂನಿಗೆ ತಪ್ಪು ಇದೇನಾಗುತ್ತೆ, ಎಮೋಷನಲಾಗಿ ಜನ ಏನೋ ತಪ್ಪು ಮಾಡ್ಕೊಂಬಿಡ್ತಾರೆ. ಈಗ ನಾನು ಸೋತಿರೋನಲ್ಲ, ನಾನು 2 ಸಲ ಸೋತಿದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ಸೋತಿದ್ದಾರೆ. ಆದರೆ ಅದೇನಾಗಿದೆ, ಅವ್ರಿಗೆ ಇಡೀ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗ ಎಲ್ಲ ಬಂದು ಚುನಾವಣೆ ಮಾಡಿದ್ರು. ಅವ್ರ ನಾಮಿನೇಷನ್ ಇಡುತ್ತವಿಂದ ಅವ್ರ ಆರ್ಭಟ ತುಂಬ ಜಾಸ್ತಿನೇ ಇತ್ತು. ನಾಮಿನೇಷನ್ ಬಂದು ಚುನಾವಣೆ ನೆನ್ನೆ ಮುಗಿ ತನಕನೂ ಇಡೀ ರಾಜ್ಯದ ಸಮುದಾಯದ ಮುಖಂಡರೆಲ್ಲ ಚನ್ನಪಟ್ಟಣದಲ್ಲೇ ಇತ್ತು. ನೋಡೋಣ ಏನಾಗುತ್ತೆ. ನಾನೇನು ಸತ್ಯ ವಾಸ್ತವತೆನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ರಿಸಲ್ಟು ಈಗ ಬೂತಲ್ಲಿ ಭದ್ರವಾಗಿದೆ. 23 ತಾರೀಕು ಗೊತ್ತಾಗುತ್ತೆ. ಫಲಿತಾಂಶದ ಬಗ್ಗೆ ಯಾವೊಬ್ಬ ನಾಯಕರಿಗೂ ಕಾನ್ಫಿಡೆಂಟ್ ಇಲ್ವಲ್ಲ ಸರ್? ಕುಮಾರಸ್ವಾಮಿ DK ಶಿವಕುಮಾರ್ ಅಷ್ಟು ಟ್ರಿಕಿ ಆಗೋಯ್ತಾ ಚನ್ನಪಟ್ಟಣದ ಮತದಾರರು? ಈಗ ಎಲ್ಲ ಒಂಥರ ಪರಿಸ್ಥಿತಿ ಎಲ್ಲ ವಿಚಿತ್ರ, ಎಲ್ಲ ಮಿಕ್ಸ್ ಆಗೋಗಿದೆ ರೀ. ಒಂದು ಚುನಾವಣೆ ಆವತ್ತಲ್ಲಿ ಇದ್ವಿ,
ಇನ್ನೊಂದು ಚುನಾವಣೆಗೆ ಇಲ್ಲಿ ಬಂದ್ವಿ. ನಾವು ಪಾರ್ಲಿಮೆಂಟಲ್ಲಿ ಅವ್ರ ವಿರುದ್ಧ ಮತ ಕೇಳಿ ಈಗ ಅವ್ರ ಜೊತೆ ಸೇರ್ಕೊಂಡು ಈ ಚುನಾವಣೆ ಮಾಡ್ತಾಯಿದ್ವಿ, ವಿಧಾನಸಭೆ ಚುನಾವಣೆನ. ಹಾಗೆ ಮತದಾರ ಯಾವ ಥರ ತೀರ್ಮಾನ ತಗೋತಾ ಅನ್ನೋದು ಮಾತ್ರ ನನಗೆ ಇದೊಂದು ರೀತಿ ಯಕ್ಷ ಪ್ರಶ್ನೆ. ಈಗ ಬೇರೆ 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 ಕ್ಷೇತ್ರಗಳ ಚುನಾವಣೆ ಬೇರೆ. ಚನ್ನಪಟ್ಟಣದಲ್ಲಿ ಈ ಥರ ವಿಚಿತ್ರ ಪರಿಸ್ಥಿತಿ ಅಲ್ಲ. ಪಕ್ಷೇತರವಾಗಿ ನಿಂತ್ಕೋಬೋದಾಗಿತ್ತು, ಏನಾದರೂ ತಪ್ಪು ನಿರ್ಧಾರವನ್ನು ಮಾಡಲ್ಲ ಸರ್ ಕಾಂಗ್ರೆಸ್ ಹೋಗಿ? ಇಲ್ಲ, ಪಕ್ಷೇತರವಾಗಿ ನಿಂತ್ಕೊಂಡು ಉಪಚುನಾವಣೆ ಮಾಡುವಷ್ಟು ಮೂರ್ಖದನ್ನೆಲ್ಲ ಕಷ್ಟ ಆಗ್ತಾಯಿತ್ತು. ಇದು ಸರಿ ಇದೆ, ಒಂದು ಯಾವುದೋ ಒಂದು ಪಕ್ಷ, ಅದರಲ್ಲೂ ಒಂದು ಸರ್ಕಾರ ಇದೆ. ನೋಡೋಣ, ರಿಸಲ್ಟ್ ಬರೋ ತನಕ ನಮ್ಗೆ ಏನಿದೆ. ಯಾವ ವಿಚಾರ ಇಲ್ಲಪ್ಪ, ಯಾವ ವಿಚಾರ ಸೇಫ್. ಈಗ ನೋಡ್ರಿ, ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ನಮ್ದು ಯಾವುದು ಆ ಥರ ಸಬ್ಜೆಕ್ಟ್ ಇಲ್ಲ. ನಾವು ಭಾಳ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ, ಯಾವುದೇ ರೀತಿಯ ಇದಿಲ್ಲ. ಈ ಚುನಾವಣೆಗೆ ನಾವು ಕೇಳಿದ್ದೀವಿ, ಸರ್ಕಾರ ಇದೆ, ಅವ್ರದ್ದು ಗ್ಯಾರಂಟಿ ಇದೆ, ಅವ್ರ ಯೋಜನೆಗಳಿದೆ, ಗೌರ್ಮೆಂಟ್ ಇದೆ, ಮತ ಹಾಕಿ ಅಂತ ಕೇಳಿದ್ದೀವಿ. ನೋಡೋಣ. ಥ್ಯಾಂಕ್ ಯು, ನಮಸ್ಕಾರ.